ಖಬರ್ದಾರ್, ಇವತ್ತಾಗಲಿ ನಾಳೆ ಆಗಲಿ ಬೇರೆಯವ್ರ ವಿಷಯ ಮಾತಾಡೋಗ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಇಲ್ಲ ನಿನಗೆ ತಾಕತ್ತಿದ್ದ ರಾಮಣ್ಣ ಬಾ ಬಾ ನಂದಿ ಭೋಗನಂದೀಶ್ವರ ದೇವಸ್ಥಾನದಲ್ಲೇ ಬಾ ಪ್ರಮಾಣ ಮಾಡಿ ಬಾ. ಯಾಕೆಂದ್ರೆ ಗೌರವಾನ್ವಿತ ಹಿರಿಯರಾದಂಥ ನಮ್ಮ ತಂದೆ ಸಮಾನರಾದಂಥ ಆ ಹುಡುಗರು ರಾಮಣ್ಣವರು ನಿನ್ನೆ ಏನೋ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅನ್ನೋದು ಅವ್ರಿಗೆ ಅದು ಗೊತ್ತಿಲ್ಲ. ಯಾಕೆ ಆ ಸನ್ನಿವೇಶಗಳು ಬರ್ತವೆ, ಏನಕ್ಕೆ ಮಾತಾಡ್ತೀರ, ಒಂಥರ ಹುಚ್ಚರಂತೆ ನಡ್ಕೊಳ್ತಾ ಇದ್ದಾರೆ, ಮತ್ತೆ ಏನರಂತೆ ಯಾಕೆ ಅವ್ರ ರೀತಿ ಮಾತಾಡಿದ್ರು ಅಂತ ಗೊತ್ತಿಲ್ಲ. ಮೊನ್ನೆ ಯಾರೋ ನಮ್ಮ ಲೋಕಸಭಾ ಸಂಸದರು ಅವರು ಸುಧಾಕರ್ ಅವರು ರೈತರು ಬರುವಾಗಿ ಏನೋ ಅಲ್ಲಿ ಮಾತಾಡೋದಕ್ಕೆ ಡಿ ಸಿ ಆಫೀಸ್ ಹತ್ರ ಹೋಗಿ ಏನೋ ಮಾತಾಡಿದ್ದಾರೆ ಅಂತೇಳಿ ಅವ್ರು ಏನೋ ಮಾತಾಡಿದ್ದಾರೆ ಅವ್ರ ತಾಲೂಕಿನ ಪರವಾಗಿ. ಅವ್ರ ತಾಲೂಕಿಗೆ ಅಷ್ಟೇ ಸೀಮಿತ ಆಗಬೇಕು, ಅವ್ರ ತಾಲೂಕಿನ ಮುಖಂಡರ ಪರವಾಗಿ ಮಾತಾಡಬೇಕು. ಇದರ ವಿಷಯ ಎಲ್ಲ ಯಾಕೆ ತರಬೇಕಾಗಿತ್ತು? ನಮ್ಮ ವಿಷಯ ಯಾಕೆ, ಬಣಿ ವೆಂಕಟೇಶ್ ಅವ್ರ ವಿಷಯ ಯಾಕೆ, ಅವ್ರು ನಾವೇನಾದ್ರೂ ಇಲ್ವಾ ಅನ್ನವಾಗಿದ್ದೀವ? ಅವ್ರು ನೆನ್ನೆ ಒಂದು ಮಾತು ಹೇಳಿದ್ದಾರೆ, DCC ಬ್ಯಾಂಕ್ ಚುನಾವಣೆಯಲ್ಲಿ ಸುಧಾಕರ್ ಹತ್ರ ಕೈ ಜೋಡಿಸಿ ನಾವಂಥ ನಾಮರ್ದಗಳಲ್ಲ, ಅಂಥ ನಫ್ತಟ್ಟಿ ರಾಜಕೀಯ ಮಾಡಿಲ್ಲ, ನಾವು ಅಂಥ ಲೋಫರ್ ಮಟ್ಟಕ್ಕೆ ನಾವು ಹಿಡಿಯೋದು ಇಲ್ಲ. ಇವತ್ತು ಸುಧಾಕರ್ ಇವತ್ತು ನಮ್ಮ ರಿಲೇಷನ್ನೇ, ಇದುವರೆಗೂ ಅವ್ರ ಮನೆ ಬಾಟ್ಲು ನಾವು ತುಳಿದಿಲ್ಲ, ನಾವು ಹೋಗೋದು ಇಲ್ಲ, ನಾವು ಆ ಕೆಲಸ ಹಲ್ಕ ಕೆಲಸ ಮಾಡೋದೇ ಇಲ್ಲ. ನಮಗೆ ಉಸ್ತುವಾರಿ ಸಚಿವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ನಾವು ಪಕ್ಷದಲ್ಲಿ ತತ್ವ ಸಿದ್ಧಾಂತದ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದರ ಅಡಿನಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಬ್ಬನಿಗೆ ಅಡಿ ಹಿಡ್ಕೊಂಡು ಒಬ್ಬನ ಕೈಕಾಲು ಹಿಡ್ಕೊಂಡು ಹೋಗಿ ನಾವು ಎಲ್ಲಿ ಕೆಲಸ ನಾವು ಮಾಡಿಲ್ಲ, ನಾವು ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಇದು ಪ್ರಮಾಣ ಮಾಡಿ ಇಡ್ತೀನಿ. ಇಲ್ಲ ನಿನಗೆ ತಾಕತ್ತಿದ್ದ ರಾಮಣ್ಣ ಬಾ ಬಾ ನಂದಿ ಭೋಗನಂದೀಶ್ವರ ದೇವಸ್ಥಾನದಲ್ಲೇ ಬಾ ಪ್ರಮಾಣ ಮಾಡಿ ಬಾ. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ, ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಇಲ್ಲ ಬಾ ಧರ್ಮಸ್ಥಳಕ್ಕೆ ಬಾ ನಿನಗೆ ಹೋಗ್ತಾ ಇದ್ರೆ. ಅದು ಬಿಟ್ಟು ಕೆಲ್ಸಕ್ಕೆ ಬರ್ದು ಮಾತುಗಳು ಮಾತಾಡೋದು, ಯೋಗ್ಯತೆಯಲ್ಲಿದ್ದ ಮಾತುಗಳು ಮಾತಾಡೋದು ದಯವಿಟ್ಟು ಇಲ್ಲಿವರೆಗೂ ಬಿಡಬೇಕಿಲ್ಲ. ಇದೇ ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀನು ಮಾತಾಡ್ತಾ ಇರೋ ಮಾತುಗಳು. ಈಗ ಆಗಲೇ ನಮ್ಮ ಸ್ನೇಹಿತರು ಹೇಳಿದರು, ಏನು ಹೇಳಿದರು, ಲಾಸ್ಟ್ DCC ಬ್ಯಾಂಕಲ್ಲಿ 5 ಇಯರ್ಸಲ್ಲಿ DCC ಬ್ಯಾಂಕಲ್ಲಿ ನಾವು ಒಮ್ಮತವಾಗಿ ನಾವು ಅವರು ಗೌರವ ಕಟ್ಟು ಮಾಡಿದಂತೆ. ಒಮ್ಮತವಾಗಿ ನಾವು ಗೌರವ ಕೊಡಬೇಕಂತ ಯಾರು ಅವತ್ತು ಹುಡುಗರು ರಾಮಣ್ಣವ್ರ ಯಾರಿಗೆ ಮಾಡಿದ್ದೀರ ನೀವು? ಒಬ್ಬ ಗೌರವಾನ್ವಿತ ಲೀಡರ್ನ ಗುಡಿಯಪ್ಪನವರನ್ನು ಇವರು SK ದಾವಣ್ಣವ್ರು ನಿಂತಿದ್ದು, ಇಬ್ಬರು ನಮ್ಮ ಪಾರ್ಟಿನಲ್ಲಿ ನಿಂತಿದ್ದವ್ರೆ. ಗುಡಿಯಪ್ಪನವರು ನಮ್ಮ ಪಾರ್ಟಿನಲ್ಲೇ ನಿಂತಿದ್ದು ಕಾಂಗ್ರೆಸ್ಸಲ್ಲಿ, ದಾವಣ್ಣವರು ನಮ್ಮ ಪಾರ್ಟಿನಲ್ಲಿ ನಿಂತಿದ್ದು. ಇದೇ ಸುಧಾಕರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು 7 ವರ್ಷದಲ್ಲಿ DCC ಬ್ಯಾಂಕ್ ಚುನಾವಣೆ ಆದಾಗ. ಅವರ ವ್ಯಕ್ತಿಗತ ವಿಷಯಗಳು ದೊಡ್ಡ ದೊಡ್ಡವ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಾವು ಇಷ್ಟಪಡೋದಿಲ್ಲ. ಆವತ್ತು ಅವರು ವಂಶಮತವಾಗಿ ಬರದೇ ಇದ್ದಾಗ ಗುಡಿಯಪ್ಪನವರು ಒಂದು ಪಕ್ಷದ ಒಂದು ಕಡೆ ನಿಂತರು, ಇವರು ಒಂದು ಕಡೆ ನಿಂತಿದ್ರು ದಾವಣ್ಣವರು. ಯಾರಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ? ಗುಡಿಯಪ್ಪನವ್ರು ಸೋಲಿಸ್ಬೇಕು ಅಂತೇಳಿ ಅಲ್ಲಿಗೆ ನೀವು JDSನವರೆಲ್ಲ ಗಂಟು ಕಟ್ಟು ನೀವು ಅದ ಒಳ ಒಪ್ಪಂದ ಮಾಡ್ಕೊಂತಾನೆ ನಾವು ಮಾಡಿರೋದು ಅಲ್ಲ. ನೀವೆಲ್ಲ ಒಳ ಒಪ್ಪಂದ ಮಾಡ್ಕೊಂತಾನೆ ನೀವು ದಾವಣ್ಣಗೆ ಮಾಡಿದ್ದು. ಅಲ್ಲಿಗೆ ನಿಮ್ಮ ಬೈಲ ನೀವೇ ಈಚೆ ಕಿಟ್ಕೊಂತ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಇನ್ನೊಬ್ರ ಬಗ್ಗೆ ಮಾತಾಡಕ್ಕೆ ಬರ್ತೀರಾ? ಅಲ್ಲ, ನಾವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ನಮಗೆ ಅಂಥ ಹಲ್ಕ ಕೆಲಸ ಮಾಡೋವಂಥ ವ್ಯವಸ್ಥೆ ನಮಗೇನಿಲ್ಲ. ನಮ್ಗೆ ಯಾಕೆಂದರೆ ಇವತ್ತು ಉಸ್ತುವಾರಿ ಸಚಿವರು ಇದ್ದಾರೆ, ಮೊನ್ನೆ ಡಾಕ್ಟರ್ ನಮ್ಮ MC ಸುಧಾಕರ್ ಅವರು ಇದ್ದಾರೆ. ಏನೋ ಅವ್ರ ಜವಾಬ್ದಾರಿನಲ್ಲಿ ಅವ್ರ ಅಣತೆ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಜಿಲ್ಲೆನಲ್ಲಿ ಮಿಲ್ಕ್ ಸೆಕ್ಟರಿಂದ ನಾನು ಕೇಳಿದೆ, ಲಾಸ್ಟ್ ಅವರೇ ನನಗೆ 5 ವರ್ಷದಲ್ಲಿ ನನಗೆ ಸೋಲಾಗಿದೆಯಣ್ಣ, ನನ್ನ ಸ್ವಲ್ಪ ಹಿನ್ನಡೆ ಆಗಿದೆ, ದಯವಿಟ್ಟು ನನಗೆ ಸಾರಿ ಬೇಕು ಅಂತಂದಾಗ ಮೊನ್ನೆ ಸುಬ್ಬಾರೆಡ್ಡಿ ಅವರು, ಪುಟ್ಟಸ್ವಾಮಿಗೌಡಣ್ಣವರು, ಶಿವಶಂಕರ ರೆಡ್ಡಿ ಅಣ್ಣವರು, ಅಲ್ಲಿ ನಮಗೆ ಪುಟ್ಟವಂಜನಪ್ಪನವ್ರು ಇರ್ಬೋದು, ರಾಜೀವ್ ಗೌಡ್ರು ಇರ್ಬೋದು, ಶಶಿಅಣ್ಣ ಅವರು ಇರ್ಬೋದು, ಏನೋ ಚಿಂತಾಮಣಿ ನಮ್ಮ ಉಸ್ತುವಾರಿ ಸಚಿವರು ಎಲ್ಲರೂ ಜವಾಬ್ದಾರಿ ತಗೊಂಡು ನಾನು ಹೈಯೆಸ್ಟ್ ಮತಗಳಿಂದ ಗೆಲ್ಸಿದ್ದು, ನನಗೆ ಜವಾಬ್ದಾರಿ ಕೊಟ್ಟರು, ಇದು ನೀನು ಗೆದ್ದೇ ಬರಬೇಕಿದ್ರೆ DCC ಬ್ಯಾಂಕಲ್ಲ ಅಂತ. ನಾನು ಆ ಜವಾಬ್ದಾರಿ ತಗೊಂಡೆ. ನನಗೆ ನಿಮ್ಮ ಓಟಿಂದನೇ ನಾನು ಇದು ಮಾಡ್ಕೊಂಡು ಬಂದಿಲ್ಲ. ನಮಗಿದ್ದು ಚಿಲ್ಲಘಟ್ಟದಲ್ಲಿ 20 ಓಟೆ ಎಲ್ಲ ಮುಖಂಡರಿದ್ರು, ಆದರೆ ನಮಗೆ ಬಾಗೇಪಲ್ಲಿ 5 ಓಟಿತ್ತು, ಗುಡಿಬಂಡೆ 5 ಓಟಿತ್ತು, ಮಂಚನಹಳ್ಳಿ 18 ಓಟ್ 20 ಓಟಿತ್ತು, ಗೌರಿಬಿದನೂರಲ್ಲಿ 9-10 ಓಟಿತ್ತು, ನಮ್ಮ ಚಿಕ್ಕಬಳ್ಳಾಪುರ 33 ಓಟಿತ್ತು, ಚಿರ್ಲಘಟ್ಟ 46 ಓಟಿತ್ತು, ಚಿಂತಾಮಣಿ 39-40 ಓಟಿತ್ತು. 87 ಓಟಲ್ಲಿ ನಾನು ಗೆದ್ದಿದ್ದೀನಿ. 18-19 ಓಟಲ್ಲಿ ನೀನು ಹುಡುಗರು ರಾಮಣ್ಣ ಮೇಲೆ ನಿನ್ನ ಮೇಲೆ ನಾನು 18 ಓಟಿಂದ ಲೀಡಲ್ಲಿ ಗೆದ್ದಿದ್ದೀನಿ. ಯಾರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರು ಮಾಡ್ಕೊಂಡಿಲ್ವಲ್ಲ ನಾವು? ನೀನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಅಂತ ನೀನು ಹೇಳಿದೀಯಾ, ಆದರೆ ನೀನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ನಿನ್ನ ನಾಯಕರಿಗೆ, ನಿಮ್ಮ ಇವರಿಗೆ ನಿನ್ನ ಶರಣಾಗತಿ ಆಗು, ನಿನಗೆ ಅವ್ರಿಗೆ ಗೌರವ ಕೊಡು. ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ, ನಿಮ್ಮ ಶಾಸಕರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಅದೇನೋ ಕೊಟ್ಟರೆ ಶಾಪ, ಅದೇನೋ ಇಟ್ಟರೆ, ಅದೇನೋ ಕೊಟ್ಟರೆ ವರ, ಇಟ್ಟರೆ ಶಾಪ ಅಂತ. ಯಾರಿಗೆ ಶಾಪ? ಅವ್ರೇನು ಋಷಿಮುನಿನ? ಅಲ್ಲ, ಋಷಿಮುನಿನೇನಪ್ಪ? ನಿನಗಿಟ್ಕೋ ನಿನ್ನ ಶಾಪ, ನಿನ್ನ ತಾಪ ಎಲ್ಲನೂ ಪಕ್ಷಕ್ಕೆ ಇಟ್ಕೊಳ್ಳಿ. ಅಲ್ಲ, ನಿಮ್ಮ ಪಕ್ಷಕ್ಕೆ, ನಿಮ್ಮ ಲೀಡರ್ಸ್ಗೆ, ನಿಮ್ಮ ಕಾರ್ಯಕರ್ತರಿಗೆ ಇಟ್ಕೋ. ಇದ್ರವ್ರಿಗೆಲ್ಲ ಶಾಪ ಪಾಪ.
ಇದೇ ನಿಮ್ಮ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳ್ತೀರಲ್ಲ, ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನೀವು ಅವತ್ತು ಎಲ್ಲಿ ಮಾಡಿದ್ದೀರಾ? ನಮ್ಮ ಬೆನ್ನಿಂದ ನಾವು ಮಾತಾಡ್ಬೋದು, ನಮ್ಮ ಬೆನ್ನಿಂದ ಮಾತಾಡೋ 1000 ಜನ ಇರ್ತಾರೆ. ನೀವು ಏನು ಮಾತಾಡಿದ್ದೀರಾ? ನಿಮ್ಮ ಇವರು ಲೋಕಸಭಾ ಸದಸ್ಯರು ಏನು ಮಾತಾಡೋ ಅದಕ್ಕೆ ಉತ್ತರ ಕೊಟ್ಕೊಳ್ಳಿ ನೀವು. ಅದು ನಿಮ್ಮ ವೈಯಕ್ತಿಕ. ಇತರ ವಿಷಯಗಳೆಲ್ಲ ಬೀದಿಗೆ ಯಾಕೆ ಹೇಳ್ತೀರಾ ನೀವು ನಮ್ಮನ್ನೆಲ್ಲನೂ? ಅಂತ ಮಾನ ಮರ್ಯಾದೆ ಹೇಳ್ತಾರೆ. ನಿಮ್ಮಂಗೆ 3 ಬಿಟ್ಟು ಈಚೆಗೆ ಬಂದಿದ್ದೀವಿ ಅಂದ್ಕೊಂಡಿದ್ದೀರಾ? ನಾವು ಆ ರೀತಿ ಮಾಡಿಲ್ಲ. ಬಂದರೆ ಬೀದಿಗೆ ಬಂದಿದ್ದೀವಿ ಅಂದರೆ ಆಮೇಲೆ ಎಲ್ಲ ಬಯಲಿಗೆ ಎಳಿಬೇಕಾಗ್ತದೆ. ಒಂದೊಂದೇ ಖಬರ್ದಾರ್, ಇವತ್ತಾಗಲಿ ನಾಳೆ ಆಗಲಿ ಬೇರೆಯವ್ರ ವಿಷಯ ಮಾತಾಡೋವಾಗ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಗೌರವ ಇದೆ, ದೊಡ್ಡವರು, ಆ ಗೌರವ ಕೊಡ್ತೀವಿ. ಆ ಗೌರವ ಉಳಿಸ್ಕೊಂಡ್ರೆ ಮಾತಾಡಕ್ ಬಂದು ಅಂದ್ರೆ ವ್ಯವಸ್ಥೆ ಸರಿ ಇರೋದಿಲ್ಲ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.